ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಮಗು ನನ್ನ ಹೊಟ್ಟೆಲೆ ಹುಟ್ಟಬೇಕು. ಸೇವಂತಿ, ಬಿ ಕೂಲ್. ಯಾಕೆ ಅಳ್ತಿದ್ಯಾ? ಎಕ್ಸೈಟ್ ಆಗ್ಬೇಡ. ಇಲ್ಲ ಸರ್, ನಿಮ್ಮ ಮಾತುಗಳು ನನ್ನ ಮನಸ್ಸಲ್ಲಿ ಎಂತ ಗಾಯ ಮಾಡ್ತಿದೆ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ. ಮೊನ್ನೆ ನಾವೊಂದು ನಾಮಕರಣಕ್ಕೆ ಹೋಗಿದ್ವಿ. ಎಲ್ಲ ಮಕ್ಕಳು ನಮ್ಮ ಮಕ್ಳು ಅನ್ಕೊಂಡು ನಾನು ಅದನ್ನ ಎತ್ಕೊಳ್ಳೋದಕ್ಕೆ ಹೋದೆ. ಅದ್ರಲ್ಲಿ ಏನಾಯ್ತು ಸರ್? ಏನಾಯ್ತು ಹೇಳಿ ಸರ್, ಅಲ್ಲಿ ಏನಾಯ್ತು? ನನ್ ಮಕ್ಳಿಲ್ದೋಳು ಅಂತ ಮಗುವಿನ ತಾಯಿ ಮಗುನ ನನ್ನಿಂದ ಕಿತ್ಕೊಂಡ್ಲು. ಹಾಗಿದ್ಮೇಲೆ ಅದು ನನ್ ಮಗು ಆಗೋದಕ್ಕೆ ಹೇಗ್ ಸಾಧ್ಯ ಸರ್? ಆದ್ರೆ ಅದು ನನ್ ಮಗು ಆಗಿದ್ರೆ ಅವಳ ಆ ಥರ ಮಾಡ್ತಿದ್ಲ ಹೇಳಿ? ಸರ್, ಅದತ್ತಾಗ ಅಮ್ಮ ಅಂತ ಆದ್ರೆ ತಾಯಿ ಹತ್ರನೇ ಹೋಗುತ್ತೆ, ನನ್ನ ಹತ್ರ ಬರಲ್ಲ ಸರ್. ಎದೆಲಿ ಅಮೃತ ಉಕ್ಕೋದೆ, ಒಡ್ಲಲ್ಲಿ ಮಗುನ ಸಲಹಿ ತಾಯಿ ಆದಾಗ ಆ ತಾಯಿತನ ನನಗ್ ಬೇಕು ಸರ್. ಆ ತಾಯಿತನ ನನಗ್ ಬೇಕು. ಅಯ್ಯೋ ದೇವ್ರೆ, ಇವಳನ್ನ ಹೇಗಪ್ಪ ಸಮಾಧಾನ ಮಾಡ್ಲಿ? ಹೇಗ್ ಸಮಾಧಾನ ಮಾಡ್ಲಿ? ಹಾಗಲ್ಲ ಸೇವಂತಿ, ನಾವು ಆಶ್ರಮದಲ್ಲಿರೋ ಮಕ್ಕಳನ್ನ. ಯಾಕೆ ಸರ್ ಪದೇ ಪದೇ ನನಗ್ ಮಕ್ಕಳಾಗಲ್ಲ ಅನ್ನೋ ತರ ಮಾತಾಡ್ತಾ ಇದ್ದೀರಾ? ಹಾಗೇನಾದ್ರೂ ಇದ್ರೆ ಹೇಳ್ಬಿಡಿ ಈಗ್ಲೇ. ಸೇವಂತಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಬಾಯಿ ಮಾತಿಗೆ ಹೇಳ್ದೆ ಅಷ್ಟೇ. ಬೇಡ ಸರ್, ಬೇಡ. ಮಾತ್ಗೂ ಈ ತರದ ಮಾತುಗಳನ್ನ ಆಡ್ಬೇಡಿ. ನಾನು ಎಲ್ಲಾ ಮಕ್ಕಳಿಗೂ ತಾಯಿಯಾಗಿ ಪ್ರೀತಿ ತೋರಿಸ್ತೀನಿ, ಮುದ್ದು ಮಾಡ್ತೀನಿ, ಅದೆಲ್ಲಾನು ಸರಿ. ಆದ್ರೂ ನನಗೆ ಅಮ್ಮ ಅಂತ ಕರೆಯೋ ನನ್ನ ಮಗುನೇ ಬೇಕು ಸರ್. ನನ್ನ ಕರುಳು ಬಳ್ಳಿಯಿಂದ ಬೆಳೆದಿರೋ ಹೂ ಬೇಕು ಸರ್. ನನಗೆ ಹೂ ಬೇಕು. ಆ ಅನುಭವ ಎಷ್ಟು ಚಂದ ಗೊತ್ತಾ ಸರ್? ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕೈಯಲ್ಲಿ ನನ್ನ ಮಗು ಇರ್ತಿತ್ತು ಸರ್. ಸೇವಂತಿ ಪ್ಲೀಸ್, ಹಬ್ಬದ ದಿನ ಕಣ್ಣೀರ್ ಹಾಕ್ಬೇಡ. ನಾನು ಕಣ್ಣೀರ್ ಹಾಕೋ ಹಾಗೆ ಮಾಡ್ತಿರೋದು ನೀವು ಸರ್. ನನ್ನ ಮಕ್ಕಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ. ಇನ್ನು 2 ವರ್ಷ ಹೇಗೋ ಕಾಯೋಣ ಅಂತಿದ್ದೆ, ಆದ್ರೆ ನನ್ಗೆ ನಿಮ್ ಮಾತು ಕೇಳಿದ್ರೆ ಭಯ ಆಗ್ತಿದೆ. ಡಾಕ್ಟರ್ ಫೋನ್ ಮಾಡಿ ನಾನು ಅವ್ರ ಹತ್ರ ಮಾತಾಡ್ತೀನಿ. ಫೋನ್ ಮಾಡಿ ಸರ್. ನಾನು ಏನ್ ಬೇಕಾದ್ರೂ ಟ್ರೀಟ್ಮೆಂಟ್ ತಗೊಳ್ತೀನಿ ಸರ್. ಕೊಡಿ ಸರ್, ಫೋನ್ ಮಾಡ್ಕೊಡಿ. ಸೇವಂತಿ, ಅದೆಲ್ಲ ಯಾಕೀಗ? ಸರಿ, ನಾನೇ ಕಾಲ್ ಮಾಡ್ತೀನಿ. ಸೇವಂತಿ ಕೊಡಿಲಿ. ಸೇವಂತಿ, ಇದರಿಂದ ನಿನ್ನ ಜೀವಕ್ಕೆ ಅಪಾಯ, ಅರ್ಥ ಮಾಡ್ಕೋ. ಸರ್, ನನ್ನ ಜೀವಕ್ಕಿಂತ ನನಗೆ ನನ್ನ ಮಗುನ ಇಂಪಾರ್ಟೆಂಟ್ ಅಂತ ನಾನು ಅವತ್ತೇ ಹೇಳಿಲ್ವಾ? ಸೇವಂತಿ, ಹಾಗಂತ ಮಗುನ ಹೆತ್ತು ನೀನ್ ಸತ್ರೆ ಆ ಮಗು ಅನಾಥ ಆಗಲ್ವಾ? ನಿನ್ನ ಹಾಗೆ ಅದು ಕೂಡ ತಂದೆ ತಾಯಿ ಪ್ರೀತಿ ಇಲ್ಲದೆ ಬೆಳಿಬೇಕಾ? ಹೇಳು ಸೇವಂತಿ, ಹೇಳು ನೀನೆ. ಸರಿ, ಸಮಾಧಾನ ಮಾಡ್ಕೋ. ನಮ್ಮನೆಗೆ 2 ಪುಟ್ಟ ಹೆಜ್ಜೆ ಬರೋದಕ್ಕೆ 2 ವರ್ಷ ಬಾಕಿ ಇದೆ. ನೀನು ನಿಂದೆ ಮಗುಗೆ ತಾಯಿ ಆಗು, ಸರಿನಾ? ಅಯ್ಯೋ ದೇವ್ರೆ, ಇವಳನ್ನ ಹೇಗೆ ಕನ್ವಿನ್ಸ್ ಮಾಡ್ಲಿ? ತುಂಬಾನೇ ಕಷ್ಟ ಇದೆ. ಹೇಗಾದ್ರೂ ಮಾಡಿ ಇವಳಿಗೆ ಪೂಜಾ ಮಗು ಮೇಲೆ ಬಾಂಡಿಂಗ್ ಬರೋ ಹಾಗೆ ಮಾಡಬೇಕು. ಅರೆ ಏ ಪೂಜಾ, ಗಣೇಶನ್ ಲಡ್ಡು ಕಟ್ಟು ಅಂದ್ರೆ ನಿನ್ ಹೊಟ್ಟೆಲಿರೋ ಮರಿ ಗಣೇಶನ್ಗೆ ಪುಟ್ಟ
ಕಟ್ಟಿದ್ಯಾ. ಅಜ್ಜಿ ಹೌದು ಅಜ್ಜಿ, ಗಣೇಶನ್ಗೆ ಲಡ್ಡು ಇಷ್ಟನಾ, ಕಡ್ಬು ಇಷ್ಟನಾ, ಮೋದ್ಕ ಇಷ್ಟನಾ, ಕಜ್ಜಿಕಾಯಿ ಇಷ್ಟನಾ? ಇದಿಷ್ಟರಲ್ಲೂ ಯಾವ್ದು ತುಂಬಾ ಇಷ್ಟ? ಗಣೇಶನ್ಗೆ ಎಲ್ಲನೂ ಇಷ್ಟನೇ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ತುಂಬಾ ಇಷ್ಟ. ಓ ಬಟ. ಮತ್ತೆ ಗಣೇಶನ್ಗೆ ತುಂಬಾ ಇಷ್ಟವಾದದ್ದು ಯಾವ್ದು ಗೊತ್ತಾ? ಗರ್ಕೆ ಹುಲ್ಲು. ಗರ್ಕೆ ಹುಲ್ಲ? ಗಣೇಶನ್ ತುಂಬಾ ಇಷ್ಟ ಕಣೆ. ಒಂದು ಗರ್ಕೆ ಹುಲ್ಲಿಟ್ಟು ಪೂಜೆ ಮಾಡಿದ್ರೆ ಸಾಕು, ನಮ್ಗೊಲ್ದು ಬಿಡ್ತಾನೆ. ಮತ್ತೆ ಇದೆಲ್ಲ ಯಾಕೆ? ಇದೆಲ್ಲ ಗಣೇಶನ್ ಹೆಸರು ಹೇಳ್ಕೊಂಡು ನಾವು ತಿನ್ನಕ್ಕೆ. ಅಬ್ಬಬ್ಬಬ್ಬಬ್ಬ, ಕೆಲ್ಸ ಮಾಡಿ ಮಾಡಿ ಸಾಕಾಗೋಗಿದೆ. ಒಂದ್ ಕಾಫಿ ಮಾಡ್ಕೊಡೋರು ಯಾರು ಗತಿ ಇಲ್ಲ. ಅಲ್ಲೋ ಮೇಡಮ್, ಬೆಳಿಗ್ಗೆಯಿಂದ ಅದೇನ್ ಕಡಿದು ಕಟ್ಟೆ ಹಾಕಿದೀರಾ ಅಂತ ನಿಮ್ ಸಾಕಾಗೋಗಿದೆ. ಬಂದು ಲಡ್ಡು ಕಟ್ಟಿ. ಸಾಕು ಸುಮ್ನೆ ರಮ್ಮ. ನಾನ್ ಕೆಲ್ಸ ಮಾಡೋದು ನಿನ್ ಕಣ್ಣು ಕಾಣಲ್ಲ. ನಾನ್ ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಸಾಕು, ನೀನ್ ಕಣ್ ಕುಕ್ಕುತ್ತಲ್ಲ. ಅಜ್ಜಿ ಬಾರೋ ಬಾರೋ. ಏನು ಎಲ್ಲ ಇಲ್ಲಿದ್ದೀರಾ? ಲಡ್ಡು ಕಟ್ತಾ ಇದೀವಿ ಗಣೇಶನ್ಗೆ. ಅಜ್ಜಿ, ನೆಕ್ಸ್ಟ್ ವೀಕ್ ಕೆಫೆ ಓಪನ್ ಮಾಡೋಣ ಅನ್ಕೊಂಡಿದೀನಿ. ಹೌದೇನೋ? ಎಲ್ಲ ಕೆಲ್ಸನೂ ಮುಗಿತಾ ಬಂತು. ಅಯ್ಯೋ ನನ್ ಬಂಗಾರ. ಪರವಾಗಿಲ್ಲ ಕಣೋ, ಏನೋ ಅನ್ಕೊಂಡೆ. ಬಲೆ ಇದ್ಯಾ ನೀನು? ಅಂತೂ ಇಂತೂ ನನ್ ಗಂಡ ಆಡ್ಕೊಳ್ಳೋ ಬ್ಯಾಗ್ಗೆ ಬೀಗ ಹಾಕ್ಬಿಟ್ಟ. ಲೇ ಪೂಜಾ, ನಾನ್ ಆಡ್ಕೊಂಡಿದ್ದಕ್ಕೆ ಅವನ್ಗೆ ಛಲ ಅನ್ನೋದ್ ಬಂದಿದ್ದು. ಅದನ್ ಮೊದ್ಲು ತಿಳ್ಕೊ. ಅದನ್ನ ಯಾರು ಆಡ್ಕೊಳ್ಳೋದು ಅಂತ ಹೇಳೋದಿಲ್ಲ ಕಣೆ, ಬುದ್ಧಿ ಹೇಳೋದು ಅಂತ ಹೇಳ್ತಾರೆ. ಏನೋ ಒಟ್ಟಲ್ಲಿ ಎಲ್ಲ ಒಳ್ಳೇದಾಗ್ತಿದ್ಯಲ್ಲ ಅಷ್ಟು ಸಾಕು. ಅಶ್ವಿನ್, ಕೆಫೆಗೆ ಏನ್ ಹೆಸರಿಡ್ತಾ ಇದ್ಯಾ? ಗೆಸ್ ಮಾಡು ನೋಡೋಣ. ನಾನ್ ಗೆಸ್ ಮಾಡ್ಲಾ? ನಿಮ್ಮಮ್ಮ ಕಲ್ಪನೆ ಹೆಸರಿಡ್ತೀಯ ಅಲ್ವಾ? ನೋ. ಮದ್ವೆ ಆದ್ಮೇಲೆ ಅಪ್ಪ ಅಮ್ಮ ಅಂತೂ ಕಣ್ಣು ಕಾಣಲ್ಲ. ಇಟ್ರೆ ಹೆಂಡತಿ ಹೆಸರೇ ಇಡ್ತಾನೆ ಅಲ್ವೇನೋ? ಅಶ್ವಿನ್, ಪೂಜಾ ಕೆಫೆ ಅಂತ ಇಡ್ತೀಯಾ? ಇಲ್ಲ ಇಲ್ಲ, ನಿಮ್ ಎಲ್ರು ಗೆಸ್ ರಾಂಗು.